ನಾನಿವತ್ತು ಖಾರದ ಪುರಿಯನ್ನು ಮಾಡುತ್ತಿದ್ದೇನೆ. ಖಾರದ ಪುರಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಅನ್ನು ತೋರಿಸಿದ್ದೆ. ಗೋಧಿ ಹಿಟ್ಟು 2 ಕಪ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಮಿಕ್ಸಿ ಜಾರನ್ನು ಕೂಡ ತೆಗೆದುಕೊಂಡು ಅದಕ್ಕೆ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಅಜಿವಾನ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಆ ಗ್ರೈಂಡ್ ಮಾಡಿಕೊಂಡ ಮಿಶ್ರಣವನ್ನು ಗೋಧಿ ಹಿಟ್ಟಿಗೆ ಹಾಕಬೇಕು. ಗೋಧಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸಬೇಕು. ನಂತರ ಅಚ್ಚು ಖಾರದ ಪುಡಿಯನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು. ಆಮೇಲೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಕೂಡ ಇದಕ್ಕೆ ಹಾಕಿಕೊಂಡು ಮತ್ತೆ ಒಣ ಹಿಟ್ಟನ್ನು ಚೆನ್ನಾಗಿ ಕೈಯಾಡಿಸಬೇಕು. ಕೈಯಾಡಿಸಿದ ನಂತರ ಮತ್ತೆ ಆಯಿಲನ್ನು ತೆಗೆದುಕೊಂಡು ಆಯಿಲನ್ನು ಕೂಡ ಹಿಟ್ಟಿಗೆ ಹಾಕಿ ಅದನ್ನು ಚೆನ್ನಾಗಿ ಕಲಿಸಿಕೊಂಡು ಸ್ವಲ್ಪ ನೀರನ್ನು ಕೂಡ ತೆಗೆದುಕೊಳ್ಳಬೇಕು. ನೀರನ್ನು ತೆಗೆದುಕೊಂಡು ಮತ್ತೆ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಸಿಟ್ಟುಕೊಳ್ಳಬೇಕು, ನಾದಿಟ್ಟುಕೊಳ್ಳಬೇಕು. ಅಂದರೆ ಅರ್ಧ ಗಂಟೆ ಹಿಟ್ಟನ್ನು ಇಟ್ಟು ನಂತರ ನಾವು ಒಂದು ಬಾಣಲೆಯನ್ನು ಕಾಯಲು ಇಟ್ಟಿರಬೇಕು. ನಂತರ ಗೋಧಿ ಹಿಟ್ಟು ಕಲಿಸಿದ ಪೂರಿ ಹಿಟ್ಟನ್ನು ಅರ್ಧ ಗಂಟೆ ಆದ ನಂತರ ಅದನ್ನು ಪೂರಿ ಆಕಾರದಲ್ಲಿ ಲಟ್ಟಿಸಿ ಕಾದ ಬಾಣಲೆಗೆ ಪೂರಿಯನ್ನು ಹಾಕಬೇಕು. ಪೂರಿಯನ್ನು ಹಾಕಿ ಕೆಂಪಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುವವರೆಗೂ ಫ್ರೈ ಮಾಡಿದ ನಂತರ ಒಂದು ಪ್ಲೇಟಿಗೆ ಬಿಸಿ ಬಿಸಿಯಾದ ಪೂರಿಯನ್ನು ಸರ್ವ್ ಮಾಡಿ ಚಟ್ನಿ ಜೊತೆಗೆ ನಾವು ಅದನ್ನು ತಿನ್ನಲು ಕೊಡಬಹುದು. ಇದು ಬೆಳಗಿನ ಟಿಫಿನ್ಗೆ ಕೂಡ ಕೊಡ್ಬೋದು, ಊಟದ ಕೂಡ ಮಾಡ್ಬೋದು, ಅಥವಾ ಲಂಚ್ ಬಾಕ್ಸ್, ಟಿಫಿನ್ ಬಾಕ್ಸ್ಗೆ ಕೂಡ ನಾವು ಮಾಡ್ಬೋದು. ಈ ರೀತಿಯಾಗಿ ರುಚಿಯಾದ ಖಾರದ ಪೂರಿ ರೆಡಿ.